ಜೀವನದಲ್ಲಿ ನಾವು ಹಲವಾರು ಬಾರಿ ಪ್ರಾಮಾಣಿಕವಾಗಿ ಬದುಕುತ್ತೇವೆ, ಕಷ್ಟಪಟ್ಟು ಕೆಲಸ ಮಾಡುತ್ತೇವೆ ಮತ್ತು ನಮ್ಮ ಮೌಲ್ಯಗಳನ್ನು ಹಿಡಿದುಕೊಂಡೇ ಸಾಗುತ್ತೇವೆ. ಆದರೆ ಕೆಲವೊಮ್ಮೆ ಒಂದು ಕ್ಷಣದ ಲೋಭ, ಒಂದು ಸಣ್ಣ ತಪ್ಪು ಯೋಚನೆ ನಮ್ಮ ಸಂಪೂರ್ಣ ಜೀವನವನ್ನೇ ಬದಲಾಯಿಸಬಹುದು. ನೀವು ಯಾವಾಗಲಾದರೂ ಯೋಚಿಸಿದ್ದೀರಾ, ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರ ಯಶಸ್ಸಿನ ಬಾಗಿಲನ್ನು ತೆರೆಯಬಹುದು ಅಥವಾ ಅದನ್ನು ಶಾಶ್ವತವಾಗಿ ಮುಚ್ಚಿಬಿಡಬಹುದು ಎಂದು? ಇಂದಿನ ಈ ಕಥೆಯನ್ನು ನೀವು ತುಂಬಾ ಗಮನದಿಂದ ಕೇಳಬೇಕು, ಏಕೆಂದರೆ ಇದರಲ್ಲಿ ಪ್ರತಿಯೊಂದು ಕ್ಷಣವೂ ನಮಗೆ ಒಂದು ಪಾಠ ಕಲಿಸುತ್ತದೆ. ನಮ್ಮ ಯೋಚನೆಗಳನ್ನು ನಾವು ನಿಯಂತ್ರಿಸದಿದ್ದರೆ ಪ್ರಾಮಾಣಿಕ ವ್ಯಕ್ತಿಯು ತಪ್ಪುದಾರಿಯನ್ನು ಹಿಡಿಯಬಹುದು. ಬಹಳ ವರ್ಷಗಳ ಹಿಂದೆ ಜೇಕ್ ಎಂಬ ಯುವಕನಿದ್ದ. ಅವನು ಒಂದು ಸಣ್ಣ ಪಟ್ಟಣದಲ್ಲಿ ವಾಸಿಸುತ್ತಿದ್ದ. ಅವನ ಜೀವನ ದುಃಖ ಮತ್ತು ಹೋರಾಟದಿಂದ ತುಂಬಿತ್ತು. ಪ್ರತಿದಿನ ಕೆಲಸ ಹುಡುಕಲು ಹೊರಡುತ್ತಿದ್ದ. ಸ್ವಲ್ಪ ಹಣ ಸಂಪಾದಿಸಿ ಮನೆಗೆ ಬಂದು ಸರಳವಾದ ಊಟ ಮಾಡಿ ಮಲಗುತ್ತಿದ್ದ. ಒಂದು ದಿನ ಅವನು ಇಡೀ ದಿನ ಕೆಲಸ ಹುಡುಕಿದರೂ ಏನೂ ಸಿಗಲಿಲ್ಲ. ದುಃಖಭರಿತ ಮನಸ್ಸಿನಿಂದ ಮನೆಗೆ ಹಿಂತಿರುಗುತ್ತಿದ್ದಾಗ ಯಾರೋ ಹಿಂಬದಿಯಿಂದ ಕರೆದರು. ಇಲ್ಲಿ ಯಾರಾದರೂ ಇದ್ದಾರಾ? ನನಗೆ ಒಂದು ಸಾಮಾನು ಹೊತ್ತುಕೊಂಡು ಹೋಗಲು ಸಹಾಯ ಬೇಕು. ಜೇಕ್ ತಿರುಗಿ ನೋಡಿದಾಗ ಒಬ್ಬ ವೃದ್ಧ ವ್ಯಕ್ತಿ ನಿಂತಿದ್ದನು. ಅವನ ಬಳಿ 3 ದೊಡ್ಡ ಮತ್ತು ಭಾರವಾದ ಬ್ಯಾಗುಗಳಿದ್ದವು. ಜೇಕ್ ಹೇಳಿದನು, ಹೌದು, ನಾನು ಸಹಾಯ ಮಾಡುತ್ತೇನೆ. ವೃದ್ಧನು ಹೇಳಿದನು, ನನಗೆ ಮುಂದಿನ ಹಳ್ಳಿಗೆ ಹೋಗಬೇಕು. ನಾನು ಈ 2 ಬ್ಯಾಗ್ಗಳನ್ನು ಹೊತ್ತುಕೊಂಡು ಹೋಗಬಹುದು, ಆದರೆ 3ನೆಯದು ತುಂಬ ಭಾರವಾಗಿದೆ. ನೀನು ಅದನ್ನು ಹೊತ್ತುಕೊಂಡು ಬಂದರೆ ನಾನು ನಿನಗೆ 3 ಚಿನ್ನದ ನಾಣ್ಯಗಳನ್ನು ಕೊಡುತ್ತೇನೆ. ಜೇಕ್ ಒಪ್ಪಿಕೊಂಡನು. ಆದರೆ ಅವನು ಬ್ಯಾಗ್ ಎತ್ತಿದ ಕೂಡಲೇ ಅದರ ಭಾರವನ್ನು ಅನುಭವಿಸಿದನು. ಅಯ್ಯೋ, ಇದು ತುಂಬಾ ಭಾರವಾಗಿದೆ ಎಂದನು. ವೃದ್ಧನು ಶಾಂತವಾಗಿ ಹೇಳಿದನು, ಹೌದು, ಏಕೆಂದರೆ ಇದರಲ್ಲಿ ಕಂಚಿನ ನಾಣ್ಯಗಳಿವೆ. ಬ್ಯಾಗ್ ತುಂಬಾ ಭಾರವಾಗಿದ್ದರೂ ಜೇಕ್ ಅದನ್ನು ಭುಜದ ಮೇಲೆ ಹೊತ್ತುಕೊಂಡು ವೃದ್ಧನ ಜೊತೆ ನಡೆಯತೊಡಗಿದನು. ನಡೆಯುತ್ತಾ ಇದ್ದಾಗ ವೃದ್ಧನು ಅವನನ್ನು ಮತ್ತೆ ಮತ್ತೆ ನೋಡುತ್ತಿರುವುದನ್ನು ಜೇಕ್ ಗಮನಿಸಿದನು. ಜೇಕ್ ಮನಸ್ಸಿನಲ್ಲಿ ಯೋಚಿಸಿದನು, ಬಹುಶಃ ನಾನು ಬ್ಯಾಗನ್ನು ತೆಗೆದುಕೊಂಡು ಓಡಿ ಹೋಗುತ್ತೇನೆ ಎಂದು ಆತ ಭಯಪಡುತ್ತಿದ್ದಾನೆ. ಆದರೆ ನಾನು ಕಳ್ಳನಲ್ಲ, ನಾನು ಯಾರನ್ನೂ ದ್ರೋಹ ಮಾಡುವವನಲ್ಲ. ನಾನು ಕಷ್ಟಪಟ್ಟು ಪ್ರಾಮಾಣಿಕವಾಗಿ ಸಂಪಾದಿಸಬೇಕೆಂದು ಬಯಸುತ್ತೇನೆ. ಸ್ವಲ್ಪ ಮುಂದೆ ಹೋಗಿದಾಗ ಅವರು ಒಂದು ನದಿಯ ತೀರಕ್ಕೆ ಬಂದರು. ಜೇಕ್ ತಡಮಾಡದೆ ನೀರಿಗೆ ಇಳಿದು ದಾಟತೊಡಗಿದನು. ಆದರೆ ವೃದ್ಧನು ಅಲ್ಲಿ ನಿಂತುಕೊಂಡೇ ಇದ್ದನು. ನಾನು ವೃದ್ಧನು ಎಂದನು. ಈ 2 ಬ್ಯಾಗುಗಳ ಜೊತೆ ನದಿಯನ್ನು ದಾಟಲು ಸಾಧ್ಯವಿಲ್ಲ. ನಾನು ಮುಳುಗಿಬಿಡಬಹುದು. ಇನ್ನೊಂದು ಬ್ಯಾಗನ್ನು ನೀನೇ ಹೊತ್ತುಕೊಂಡು ಹೋಗುವಿಯಾ? ನಾನು ನಿನಗೆ ಇನ್ನೂ 3 ಚಿನ್ನದ ನಾಣ್ಯಗಳನ್ನು ಕೊಡುತ್ತೇನೆ. ಜೇಕ್ ಒಪ್ಪಿಕೊಂಡನು. ಆದರೆ ಅವನು ಬ್ಯಾಗ್ ತೆಗೆದುಕೊಳ್ಳಲು ಹೋಗುತ್ತಿದ್ದಾಗ ವೃದ್ಧನು ತಡೆಯುತ್ತಾ ಹೇಳಿದನು, ನೀನು ಓಡಿ ಹೋಗುವುದಿಲ್ಲ ಎಂದು ಮಾತು ಕೊಡು. ಜೇಕ್ ಆಶ್ಚರ್ಯದಿಂದ ಕೇಳಿದನು, ನಾನು ಏಕೆ ಓಡಿ ಹೋಗಬೇಕು? ವೃದ್ಧನು ಹೇಳಿದನು, ಈ ಕಾಲದಲ್ಲಿ ಜನರನ್ನು ನಂಬುವುದು ಕಷ್ಟ. ಈ ಬ್ಯಾಗ್ನಲ್ಲಿ ಬೆಳ್ಳಿಯ ನಾಣ್ಯಗಳಿವೆ. ಇದನ್ನು ಕೇಳಿ ಜೇಕ್ಗೆ ಸ್ವಲ್ಪ ಕೋಪವಾಯಿತು. ನಾನು ನಿಮಗೆ ಕಳ್ಳನಂತೆ ಕಾಣುತ್ತೇನಾ? ನಾನು ಹಣಕ್ಕಾಗಿ ಮೋಸ ಮಾಡುವವನಲ್ಲ. ಬ್ಯಾಗ್ ಕೊಡಿ. ಅವನು 2ನೇ ಬ್ಯಾಗನ್ನು ಹೊತ್ತು ನದಿಯನ್ನು ದಾಟಿದನು. ಬೆಳ್ಳಿಯ ನಾಣ್ಯಗಳಿದ್ದರೂ ಅವನು ತನ್ನ ಮೌಲ್ಯಗಳನ್ನು ಬಿಟ್ಟಿರಲಿಲ್ಲ. ನಂತರ ಅವರು ಒಂದು ಬೆಟ್ಟದ ಬಳಿ ಬಂದರು. ಜೇಕ್ ನಿಧಾನವಾಗಿ ಏರತೊಡಗಿದನು. ಆದರೆ ವೃದ್ಧನು ಕೆಳಗೆ ನಿಂತಿದ್ದನು. ಬನ್ನಿ ಎಂದು ಜೇಕ್ ಕೂಗಿದನು. ಏಕೆ ಅಲ್ಲೇ ನಿಂತಿದ್ದೀರಿ? ವೃದ್ಧನು ಹೇಳಿದನು, ನಾನು ತುಂಬಾ ವಯಸ್ಸಾಗಿದ್ದೇನೆ. ಈ ಬ್ಯಾಗ್ ಜೊತೆಗೆ ಬೆಟ್ಟ ಏರಲು ಸಾಧ್ಯವಿಲ್ಲ. ಆಗ ಅದನ್ನೂ ನನಗೆ ಕೊಡಿ ಎಂದನು ಜೇಕ್. ವೃದ್ಧನು ಸ್ವಲ್ಪ ನಿಂತು ಹೇಳಿದನು, ಆದರೆ ಇದರಲ್ಲಿ ಚಿನ್ನದ ನಾಣ್ಯಗಳಿವೆ. ನೀನು ಓಡಿ ಹೋದರೆ ನಾನು ಹಿಡಿಯಲು ಸಾಧ್ಯವಿಲ್ಲ. ಇದೀಗ ಜೇಕ್ಗೆ ತುಂಬಾ ಬೇಸರವಾಯಿತು. ನಾನು ಈಗಾಗಲೇ ಹೇಳಿದ್ದೇನೆ, ನಾನು ಆ ರೀತಿಯ ವ್ಯಕ್ತಿಯಲ್ಲ. ನಾನು ಪ್ರಾಮಾಣಿಕ ವ್ಯಕ್ತಿ. ನಾನು ಹಿಂದೆ ಒಂದು ಸಾಲದ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೆ. ಆದರೆ ಅವರು ಗ್ರಾಹಕರ ಸಾಲದ ಬಗ್ಗೆ ಸುಳ್ಳು ಹೇಳು ಎಂದಾಗ ನಾನು ಆ ಕೆಲಸವನ್ನೇ ಬಿಟ್ಟೆ. ವೃದ್ಧನಿಗೆ ಇನ್ನೂ ಸಂಪೂರ್ಣ ನಂಬಿಕೆ ಬಂದಿರಲಿಲ್ಲ. ಆದರೂ ಅವನು ಬ್ಯಾಗ್ ಕೊಟ್ಟು ಹೇಳಿದನು, ನೀನು ಸತ್ಯ ಹೇಳುತ್ತಿದ್ದೀಯೋ ಇಲ್ಲವೋ ನನಗೆ ಗೊತ್ತಿಲ್ಲ. ಆದರೆ ಈ ಬ್ಯಾಗ್ ತೆಗೆದುಕೋ. ನಾನು ನಿಧಾನವಾಗಿ ಬರುತ್ತೇನೆ. ನೀನು ಬೆಟ್ಟದ ಆ ಪಕ್ಕದಲ್ಲಿ ನನ್ನನ್ನು ಕಾಯು. ಜೇಕ್ 3 ಬ್ಯಾಗುಗಳನ್ನು ಹೊತ್ತು ಮುಂದೆ ನಡೆಯತೊಡಗಿದನು. ನಡೆಯುತ್ತಾ ಇದ್ದಾಗ ಅವನ ಮನಸ್ಸಿನಲ್ಲಿ ಒಂದು ಯೋಚನೆ ಬಂತು.
ನಾನು ಈ 3 ಬ್ಯಾಗುಗಳನ್ನು ಹೂಡಿ ಹೋದರೆ ಆ ವೃದ್ಧನು ನನ್ನನ್ನು ಹಿಡಿಯಲು ಸಾಧ್ಯವಿಲ್ಲ. ನಾನು ಜೀವನ ಪೂರ್ತಿ ಶ್ರೀಮಂತನಾಗಿ ಬಿಡುತ್ತೇನೆ. ಮತ್ತೊಂದು ಯೋಚನೆ ಬಂತು. ಅವನು ವೃದ್ಧನು, ಅವನಿಗೆ ಇನ್ನೇನು ಬೇಕು? ಆದರೆ ನಾನು ಯುವಕ. ಈ ಹಣದಿಂದ ನಾನು ಶ್ರೀಮಂತನಾಗಬಹುದು, ಸುಂದರವಾದ ಮಹಿಳೆಯನ್ನು ಮದುವೆಯಾಗಬಹುದು ಮತ್ತು ಐಷಾರಾಮಿ ಜೀವನ ನಡೆಸಬಹುದು. ಈ ಲೋಭದ ಯೋಚನೆಗಳಿಂದ ಪ್ರೇರಿತನಾದ ಜೇಕ್ 3 ಬ್ಯಾಗುಗಳನ್ನು ಹೂಡತೊಡಗಿದನು. ಉಸಿರಾಟ ಹೆಚ್ಚಾಗುತ್ತಾ ಮನೆ ತಲುಪಿದನು. ಆತುರದಿಂದ ಬ್ಯಾಗುಗಳನ್ನು ತೆರೆದನು. ಆದರೆ ಅವನು ಬೆಚ್ಚಿಬಿದ್ದನು. ಅದರೊಳಗೆ ಚಿನ್ನವೂ ಇರಲಿಲ್ಲ, ಬೆಳ್ಳಿಯೂ ಇರಲಿಲ್ಲ. ಕೇವಲ ಸಣ್ಣ ಕಲ್ಲುಗಳು ಮಾತ್ರ ಇದ್ದವು. ಆ ವೃದ್ಧನು ನನಗೆ ಏಕೆ ಸುಳ್ಳು ಹೇಳಿದ ಎಂದು ಅವನು ಯೋಚಿಸಿದನು. ಅಷ್ಟರಲ್ಲಿ ಅವನಿಗೆ ಒಂದು ಚೀಟಿ ಕಾಣಿಸಿತು. ಅದನ್ನು ತೆಗೆದು ಓದಿದನು. ನಾನು ಈ ರಾಜ್ಯದ ರಾಜನು. ನನಗೆ ಕುಟುಂಬವೂ ಇಲ್ಲ, ವಾರಸುದಾರನೂ ಇಲ್ಲ. ನಾನು ವೃದ್ಧನಾಗುತ್ತಿದ್ದೇನೆ. ಆದ್ದರಿಂದ ನಾನು ಪ್ರಾಮಾಣಿಕ ವ್ಯಕ್ತಿಯನ್ನು ಹುಡುಕುತ್ತಿದ್ದೆ, ನನ್ನ ಮಗನಾಗಿ ದತ್ತು ತೆಗೆದುಕೊಂಡು ಮುಂದಿನ ರಾಜನನ್ನಾಗಿ ಮಾಡಲು. ನೀನು ಓಡಿ ಹೋಗಿರದಿದ್ದರೆ ಆ ವ್ಯಕ್ತಿ ನೀನೇ ಆಗುತ್ತಿದ್ದೆ. ಆ ಪದಗಳನ್ನು ಓದಿದ ಜೇಕ್ ಆಳವಾದ ಪಶ್ಚಾತ್ತಾಪದಿಂದ ತುಂಬಿಬಿಟ್ಟನು. ಅವನು ಜೀವನ ಪೂರ್ತಿ ಪ್ರಾಮಾಣಿಕನಾಗಿದ್ದನು. ಯಾರನ್ನೂ ಮೋಸ ಮಾಡಲು ಬಯಸಿರಲಿಲ್ಲ. ಆದರೆ ಒಂದು ಕ್ಷಣದ ಲೋಭದ ಯೋಚನೆ ಅವನ ಸಂಪೂರ್ಣ ಜೀವನವನ್ನೇ ಬದಲಿಸಿಬಿಟ್ಟಿತು. ಇನ್ನೂ ಕೆಲವೇ ಕ್ಷಣ ತನ್ನ ಮನಸ್ಸನ್ನು ನಿಯಂತ್ರಿಸಿದ್ದರೆ ಅವನು ರಾಜನ ವಾರಸುದಾರನಾಗುತ್ತಿದ್ದ. ಆದರೆ ಒಂದು ಕ್ಷಣದ ದುರ್ಬಲತೆ ಅವನ ಜೀವನದ ದೊಡ್ಡ ಅವಕಾಶವನ್ನೇ ಕಳಸಿತು. ಈ ಕಥೆ ನಮಗೆ ಒಂದು ದೊಡ್ಡ ಪಾಠ ಕಲಿಸುತ್ತದೆ. ನಮ್ಮ ಯೋಚನೆಗಳು ಎಷ್ಟು ಶಕ್ತಿಶಾಲಿಯಾಗಿವೆ ಎಂಬುದನ್ನು. ಜೇಕ್ ನಿಜವಾಗಿಯೂ ಒಬ್ಬ ಪ್ರಾಮಾಣಿಕ ವ್ಯಕ್ತಿ. ಆದರೆ ಒಂದು ಕ್ಷಣದ ಲೋಭದ ಯೋಚನೆ ಅವನ ಮೌಲ್ಯಗಳಿಗೆ ವಿರುದ್ಧವಾದ ಕೆಲಸ ಮಾಡಿಸಿತು. ಮೊದಲು ಯೋಚನೆ ಬಂದಿತು, ನಾನು ಓಡಿ ಹೋದರೆ ವೃದ್ಧನು ಹಿಡಿಯಲು ಸಾಧ್ಯವಿಲ್ಲ. ಅದು ಅಲ್ಲಿ ನಿಲ್ಲಬೇಕಾಗಿತ್ತು. ಆದರೆ ನಂತರ ಮತ್ತಷ್ಟು ಯೋಚನೆಗಳು ಬಂದವು. ನಾನು ಶ್ರೀಮಂತನಾಗುತ್ತೇನೆ, ಸುಂದರ ಜೀವನ ನಡೆಸುತ್ತೇನೆ, ಸುಂದರ ಮಹಿಳೆಯನ್ನು ಮದುವೆಯಾಗುತ್ತೇನೆ. ಈ ಯೋಚನೆಗಳು ಅವನನ್ನು ತಪ್ಪು ದಾರಿಗೆ ಕೊಂಡೊಯ್ದವು. ಒಂದು ಮಾತಿದೆ, ನಮ್ಮ ಅತ್ಯಂತ ದೊಡ್ಡ ಶತ್ರುವು ನಮಗೆ ಮಾಡುವ ಹಾನಿಗಿಂತ ನಮ್ಮದೇ ನಕಾರಾತ್ಮಕ ಯೋಚನೆಗಳು ಹೆಚ್ಚು ಹಾನಿ ಮಾಡುತ್ತವೆ. ಪ್ರತಿಯೊಂದು ಕ್ರಿಯೆಯೂ ಒಂದು ಯೋಚನೆಯಿಂದ ಆರಂಭವಾಗುತ್ತದೆ. ಯೋಚನೆಗಳು ಮಾತುಗಳಾಗುತ್ತವೆ, ಮಾತುಗಳು ಕ್ರಿಯೆಗಳಾಗುತ್ತವೆ, ಕ್ರಿಯೆಗಳು ಅಭ್ಯಾಸಗಳಾಗುತ್ತವೆ, ಅಭ್ಯಾಸಗಳು ನಮ್ಮ ಭವಿಷ್ಯವನ್ನು ರೂಪಿಸುತ್ತವೆ. ಹೀಗಾಗಿ ನಾವು ಕೆಟ್ಟ ಪರಿಣಾಮಗಳಿಂದ ನಮ್ಮನ್ನು ರಕ್ಷಿಸಿಕೊಳ್ಳಬೇಕಾದರೆ ನಮ್ಮ ಯೋಚನೆಗಳನ್ನು ಕಾಪಾಡಿಕೊಳ್ಳಬೇಕು. ಪ್ರಾಮಾಣಿಕ ಮತ್ತು ಸಕಾರಾತ್ಮಕ ಯೋಚನೆಗಳು ನಮ್ಮನ್ನು ಉತ್ತಮ ಮತ್ತು ಸುಂದರವಾದ ಜೀವನದ ಕಡೆಗೆ ಕೊಂಡೊಯ್ಯುತ್ತವೆ. ನಮ್ಮ ಯೋಚನೆಗಳು ಬೀಜಗಳಂತೆ. ಒಂದು ದಿನ ಅವು ನಮ್ಮ ಭವಿಷ್ಯವಾಗಿ ಬೆಳೆಯುತ್ತವೆ. ಆದ್ದರಿಂದ ಆ ಬೀಜಗಳು ಶಾಂತಿ, ಸಕಾರಾತ್ಮಕತೆ ಮತ್ತು ಪ್ರಾಮಾಣಿಕತೆಯಿಂದ ತುಂಬಿರಲಿ. ಈ ಕಥೆ ನಿಮಗೆ ಇಷ್ಟವಾದರೆ ಇನ್ನಷ್ಟು ಜನರಿಗೆ ತಲುಪಲು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಇಂತಹ ಪ್ರೇರಣಾದಾಯಕ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದು ಮರೆತುಬಿಡಬೇಡಿ. ಮತ್ತೊಂದು ಸುಂದರ ಕಥೆಯೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ. ಅವರಿಗೂ ಸಹನೆಯಿಂದಿರಿ, ಕೃತಜ್ಞರಾಗಿರಿ ಮತ್ತು ಜೀವನದಲ್ಲಿ ಮುಂದಕ್ಕೆ ಸಾಗುತ್ತಿರಿ.